ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ 9945874894. ಶಿಡ್ಲಘಟ್ಟ ಉತ್ತಮ ವ್ಯಾಪಾರಿ ಕೃಷಿಕನಾಗಿ ಬೆಳೆಯುತ್ತಿದ್ದೇವೆ ಅಂದರೆ ಅದಕ್ಕೆ ಪ್ರಮುಖ ಕಾರಣ ನಾವು ಮಾಡ್ಕೊಂಡು ಬಂದಿರುವಂತಹ ಕೃಷಿಯಲ್ಲಿ ಇಷ್ಟೊಂದು ಗಟ್ಟಿಯಾಗಿ ನಿಲ್ಲೋದಕ್ಕೆ ರೇಷ್ಮೆ ಕೃಷಿ ಕಾರಣ ಅಂತ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು ಹೇಳಿದರು. ತಾಲೂಕಿನ ಜಂಗಮಕೋಟೆ ಹೋಬಳಿಯ ಕಾಳನಾಯಕನಹಳ್ಳಿಯಲ್ಲಿ ಕಿರಣಗೆರೆ ಚಾಕಿ ಸೆಂಟರ್ ವತಿಯಿಂದ ಹಮ್ಮಿಕೊಂಡಿದ್ದ ರೇಷ್ಮೆ ಬೆಳೆಗಾರರಿಗೆ ಬೇಸಿಗೆ ತಂತ್ರಜ್ಞಾನಗಳ ಅರಿವು ಕಾರ್ಯಕ್ರಮದಲ್ಲಿ ಮಾತನಾಡಿದರು. ರೇಷ್ಮೆ ಮಾಡದೇ ಇರುವಂತಹ ಕುಟುಂಬ ಯಾವುದೂ ಇಲ್ಲ. ಮಕ್ಕಳಿಗೆ ಬೆಳಗ್ಗೆ ತೋಟಗಳಲ್ಲಿ ನೀರಾಯಿಸೋದು, ಗೊಬ್ಬರ ಚೆಲ್ಲೋದು, ಈ ರೀತಿಯಾಗಿ ಶಿಸ್ತನ್ನು ಪ್ರತಿ ಕುಟುಂಬದಲ್ಲೂ ಪ್ರತಿ ಮಕ್ಕಳಿಗೂ ಕಲಿಸಿದೆ ಅಂದರೆ ಅದು ರೇಷ್ಮೆ ಕೃಷಿ ಅನ್ನಬಹುದು. ರೈತರು ಆರ್ಥಿಕವಾಗಿ ಸದೃಢರಾಗಿದ್ದಾರೆ ಅಂದರೆ ಅದಕ್ಕೆ ಪ್ರಮುಖ ಕಾರಣ ರೇಷ್ಮೆ ಕೃಷಿ ಅಂತ ನಾನು ಭಾವಿಸ್ತೇನೆ. ನಾನು ಸಹ ರೇಷ್ಮೆ ಕೃಷಿ ಪದವೀಧರನಾಗಿ ಹವ್ಯಾಸ ಮಾಡಿದಾಗ ರೇಷ್ಮೆ ಕೃಷಿ ಮಾಡಿರುವ ಅನುಭವದಿಂದ ಪದವೀಧರದಲ್ಲಿ ಕೃಷಿಯನ್ನು ಆಯ್ಕೆ ಮಾಡಿಕೊಂಡಾಗ ಅನುಕೂಲವಾಯಿತು ಅಂತ ಹೇಳಿದರು. ಇನ್ನು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಕಿರಣಗೆರೆ ಕೆ ಜಗದೀಶ್ ಮಾತನಾಡಿ, ರೇಷ್ಮೆ ಹುಳುವಿನ ಮನೆಗೆ ಸೋಂಕು ನಿವಾರಣೆ ಮತ್ತು ಬೆಳೆಯ ತಳಹದಿಯಾಗಿದೆ. ಹಿಪ್ಪುನೇರಳೆ ತೋಟಕ್ಕೆ ಪಟ ಬಿಟ್ಟು ಪಟ ನೀರಾಯಿಸೋದನ್ನು ತಪ್ಪದೇ ಮಾಡಬೇಕು. ನೀರಾಯಿಸಿದ ಪಟಗಳಲ್ಲಿ ಸೊಪ್ಪು, ಹುಲ್ಲು, ತರಳೆ, ಕಳೆ ಗಿಡಗಳು ಇತ್ಯಾದಿ ವಸ್ತುಗಳಿಂದ ನೆಲ ಕಾಣದ ಹಾಗೆ ಮುಚ್ಚೋದು. ನೀರಾಯಿಸೋದು ಸಾಲುಗಳಲ್ಲಿಯೂ ಸಹ ತೆಂಗಿನ ಗರಿ ಇತ್ಯಾದಿ ಪದಾರ್ಥಗಳಿಂದ ಮುಚ್ಚೋದು. ಇದರಿಂದ ಮಣ್ಣಿನ ತೇವಾಂಶ ರಾಜ್ಯಗಳಾದ ಆಂಧ್ರ, ತಮಿಳುನಾಡು ಮತ್ತು ತೆಲಂಗಾಣ, ಮಧ್ಯಪ್ರದೇಶ, ಮಹಾರಾಷ್ಟ್ರ ಎಲ್ಲ ಇದರಿಂದ ಮಣ್ಣಿನ ತೇವಾಂಶ ಸುಮಾರು 10 ರಿಂದ 15 ದಿನಗಳವರೆಗೆ ಕಾಪಾಡಬಹುದು. ಇದಕ್ಕೆ ನೀವು ಹನಿ ನೀರಾವರಿಯನ್ನು ಸಹ ಅಳವಡಿಸಬಹುದು. ಹಾಗೆಯೇ ನೀವು ಬೇಸಿಗೆಯಲ್ಲಿ ನೀರಿನ ಅಭಾವ ಇರುವ ರೈತ ಬಂಧುಗಳು ಬೇಗ ಕರಗಿ ಇರಲ್ಪಡುವ ಯೂರಿಯಾ ರಸಗೊಬ್ಬರವನ್ನು ಎರಚಬೇಕು. ನಂತರ 4 ಬಾರಿ ನೀರನ್ನು ಹಾಯಿಸಿದಾಗ ಸೊಪ್ಪಿನ ಇಳುವರಿ ಉತ್ತಮವಾಗಿರುತ್ತದೆ. ಹೀಗೆ ಅನೇಕ ರೀತಿಯ ಬೇಸಿಗೆ ತಂತ್ರಜ್ಞಾನಗಳನ್ನು ರೈತ ಬಾಂಧವರಿಗೆ ತಿಳಿಸಿಕೊಟ್ರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ವಿ ಮುನಿಯಪ್ಪ, ಮಾಜಿ ಶಾಸಕ ಎಂ ರಾಜಣ್ಣ, ಕಾಂಗ್ರೆಸ್ ಮುಖಂಡ ಕೆವಿ ಗೌತಮ್, ಕೆ ಗುಡಿಯಪ್ಪ, ಕಾಳನಾಯಕನಹಳ್ಳಿ ಎನ್ ರಮೇಶ್, ಶ್ರೀನಿವಾಸ್, ರಾಮಯ್ಯ, ಸುಬ್ರಹ್ಮಣಿ, ಭೀಮೇಶ್, ಕೃಷಿಕ ಸಮಾಜದ ಜಿಲ್ಲಾಧ್ಯಕ್ಷ ಮಳ್ಳೂರು ಶಿವಣ್ಣ, ಶಶಿಕುಮಾರ್, ಮುತ್ತೂರು ಚಂದ್ರೇಗೌಡ, ಹೊಸಪೇಟೆ ಶಶಿಕುಮಾರ್, ಗೋಪಾಲಮೂರ್ತಿ, ರೇಷ್ಮೆ ವಿಜ್ಞಾನಿ ಮುನಿರಾಜು, ಕೆಎನ್ ರವಿ, ಉಮೇಶ್, ನರಸಿಂಹಯ್ಯ, ಅಕ್ಮಲ್ ಪಾಷಾ ಸೇರಿದಂತೆ ಮತ್ತಿತರರು ಮಾತಾಡಿದ. ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇಲ್ಲಿಂದ ಅಲ್ಲಿ ಕರ್ಕೊಂಡೋಗಿ ಸನ್ಮಾನ ಮಾಡಿಸಿ ಒಳ್ಳೆ ಊಟ ಕೊಟ್ಟು ರೈತರನ್ನ ಕಳಿಸ್ಕೊಟ್ರು. ಅದಕ್ಕೆ ನಾನು ಯೋಚನೆ ಮಾಡಿದೆ, ಈ ಕಾರ್ಯಕ್ರಮ ನಾನು ಮಾಡಬೇಕು ಅಂದಾಗ ಅನ್ನೋದಕ್ಕೆ ಅವರೇ ಒಂದು ಉತ್ತೇಜನ. ಅದರಿಂದ ದಯವಿಟ್ಟು ಈಗ ಯಾರು ನಮ್ಮ ಹತ್ರ ಒಂದು ಸನ್ಮಾನ ಮಾಡಿಸ್ಕೊಳ್ಳಲ್ಲ ಆ ರೈತರು ಮುಂದಿನ ವರ್ಷಕ್ಕೆ ಈ ಸರಿ 50 ಜನ ಇರೋರು 150 ಜನ ಆಗ್ಬೇಕು. ಯಾರು ವರ್ಷದಲ್ಲಿ ಕನಿಷ್ಠ 10 ಬೆಳೆನೋ 100 ಕೆಜಿ ಮೇಲ್ಪಟ್ಟು ಇಳುವರಿ ಬೆಳೀತಾರೋ ಅವರಿಗೆ ನಿಜವಾಗ್ಲೂ ನಾನು ಪ್ರತಿ ವರ್ಷ ಒಂದು ಸನ್ಮಾನ ಅಂತ ಮಾಡಿ ಅವರಿಗೆ ಗೌರವಿಸ್ತೀವಿ. ಸನ್ಮಾನ ಅನ್ನೋದಕ್ಕಿಂತ ಒಂದು ಗೌರವ, ನಿಜವಾದ ಒಂದು ಗೌರವವನ್ನು ಕೊಡ್ತೀವಿ. ದಯವಿಟ್ಟು ಈ ಗೌರವವನ್ನು ಸ್ವೀಕರಿಸಲಿಕ್ಕೆ ನಮ್ಮ ರೈತರೆಲ್ಲ ಸಿದ್ಧರಾಗಬೇಕು. ಈ ವಿಚಾರದಲ್ಲಿ ನಾವು ಸುಲಭ ಮತ್ತು ಸರಳೀಕರಣ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ. ಯಾವ ದೇಶದಲ್ಲೂ ನಿಮ್ಮಷ್ಟು ಕಷ್ಟಪಡ್ತಾ ಇಲ್ಲ ರೇಷ್ಮೆ ಬೆಳೆಗಾರರು. 50 ಮಟ್ಟೆಯಿಂದ 100 ಮಟ್ಟೆ ಸಾಕ್ತಕ್ಕಂಥ ನಮ್ಮ ಬಂಧು ಸೊಪ್ಪು ಹಾಕೋದಿಕ್ಕೆ ಓದ್ತಾ ಇರೋ ಮಗಳನ್ನು ಕರೀತೀರಿ, ರುಚಿಯಾಗಿ ಅಡಿಗೆ ಮಾಡ್ತಾ ಇರೋ ಶ್ರೀಮತಿಯವ್ರನ್ನ ಕರೀತೀರಿ. ಇಷ್ಟು ಅವಶ್ಯಕತೆ ಇಲ್ಲ. ಜಪಾನ್ನಲ್ಲಿ ನಾವೆಲ್ಲ ನೋಡಿದೀವಲ್ಲ, 500 ಮಟ್ಟೆಯಿಂದ 800 ಮಟ್ಟೆಗೆ ಒಬ್ಬ ರೈತ ಅಂದ್ರೆ ಯಾಂತ್ರೀಕರಣ ಇದೆ. ಟ್ರ್ಯಾಕ್ಟರ್ ನಲ್ಲಿ ಮತ್ತು ಸೊಪ್ಪು ಕಟ್ ಮಾಡೋ ಮಿಷಿನ್ ನಲ್ಲಿ ಅವನು ತೋಟಗಳಿಗೆ ಹೋಗ್ತಾನೆ. ಹೊರೆನೂ ಕೂಡ ಆ ಮಿಷಿನ್ ಅಲ್ಲಿ ಕಟ್ಟುತ್ತೆ ಮತ್ತು ಕೆಳಗಡೆ ಬೀಳುತ್ತೆ. ಒಂದು ತುಂಬಿ ಕೆಳಗಡೆ ಬೀಳ್ತಾ ಇರ್ತದೆ. ಅದಾದ ನಂತರ ಅದನ್ನ ಟ್ರಕ್ಗೆ ಹಾಕೊಳ್ತಾನೆ, ಮನೆಗೆ ಬರ್ತಾನೆ. ಮನೆಯಲ್ಲಿ ಆಟೋಮ್ಯಾಟಿಕ್ ಆಗಿ ಮೂವ್ ಆಗ್ತಕ್ಕಂತಹ ದೊಡ್ಡ ತೊಟ್ಟಲುಗಳ ತರ ಅವಳು ಸಾಕಾಣಿಕೆ. ಜಪಾನ್ನ 8 ಅಡಿ ಉದ್ದ ಇರುತ್ತೆ ಒಂದೊಂದು ತೊಟ್ಲು. ಈತ ಎಲ್ಲಿ ನಿಂತಿರ್ತಾನೆ, ಬಟನ್ ಇಟ್ಕೊಂಡು ಸ್ವಿಚ್ ಇಟ್ಕೊಂಡು ಅಲ್ಲಿಗೆ ಆ ಯಾಂತ್ರೀಕರಣದ ಆ ತೊಟ್ಟಿಲುಗಳು ಬರ್ತವೆ. ಅಲ್ಲಿ ಸೊಪ್ಪು ಇಟ್ಕೊಂಡಿರ್ತಾನೆ, ಸೊಪ್ಪು ಹಾಕ್ತಾರೆ. ಮತ್ತು 2 ಸ್ಟೆಪ್ನಲ್ಲಿ ಮಾತ್ರ ಉಳುಸು ಹಾಕ್ತಾರೆ. 2 ಸ್ಟೆಪ್ನಲ್ಲಿ ಉಳುಸು ಹಾಕೋದ್ರಿಂದ ಕೆಳಗಡೆಯಿಂದ 2ನೇ ಸ್ಟೆಪ್ನಲ್ಲಿ ಮತ್ತೆ ನಮ್ಮ ಕೈಗೆ ಕಣ್ಣು ನೋಟಕ್ಕೆ ಸರಳವಾಗಿ ಸಿಗ್ಬೇಕು, ನೆಲಕ್ಕಬೇಕು.
ಅಲ್ಲಿ 4ನೇ ಯೋಜನೆ ಇದ್ದು 3ನೇ ಮೇಲೆ ನನಗೆ ಗೊತ್ತಾಯ್ತು ಇದರ ಬಗ್ಗೆ ಬಹಳ ವಿಸ್ತಾರವಾಗಿ ಕೀರ್ನಳ್ಳಿ ಜಗದೀಶ್ ಅವರು ಮಾತಾಡ್ತಾ ಇದ್ರು. ಹೇಗೆ ರೇಷ್ಮೆ ಬೆಳೆ ಬಗ್ಗೆ ಖರ್ಚು ಕಡಿಮೆ ಮಾಡಿಕೊಂಡು ಉತ್ಪಾದನೆ ಜಾಸ್ತಿ ಮಾಡಿಕೊಂಡು ಲಾಭ ಮಾಡೋದು ಹೇಗೆ ಅಂತ ಹೇಳಿ ಬಹಳ ಸವಿಸ್ತರವಾಗಿ ಹೇಳಿದ್ರು. ನಮಗೂ ಅವರ ಮಾತಿನಿಂದ ಪ್ರೇರಣೆ ಸಿಕ್ತು. ನಾವುಗಳೆಲ್ಲ ನಮ್ಮ ತಂದೆ ಕಾಲದಿಂದಲೂ ಸಹ ಕೃಷಿನ ಮಾಡಿಕೊಂಡು ಬೆಳೆದಂತ ಕುಟುಂಬಗಳು. ಇಲ್ಲಿ ನೀವುಗಳು ಕೃಷಿ ಮಾಡಿ ಈ ಹಂತದಲ್ಲಿ ಇರ್ತೀರಿ, ನಾವುಗಳಿದ್ದೀವಿ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಧಿಕಾರಿಗಳು ಸಹ ಇಲ್ಲಿ ಬಂದಿರೋಂಥದ್ದು. ಪ್ರತಿಯೊಬ್ಬರು ಸಹ ತಾವು ಏನು ಸ್ಥಾನ ಪಡ್ಕೊಂಡು ಇವತ್ತಿನ ದಿನ ಒಂದು ಒಳ್ಳೆ ವಾತಾವರಣದಲ್ಲಿ, ಅಂದ್ರೆ ಒಂದು ಒಳ್ಳೆ ಅಧಿಕಾರಿಯಾಗಿಯೋ, ಇಲ್ಲ ಒಳ್ಳೆ ರಾಜಕಾರಣಿಯಾಗಿಯೋ, ಇಲ್ಲ ಒಳ್ಳೆ ವ್ಯಾಪಾರಸ್ಥನಾಗಿಯೋ, ಇಲ್ಲ ಒಳ್ಳೆ ಕೃಷಿಕರಾಗಿ ನಾವು ಮುಂದುವರಿತಾ ಇದ್ದೀವಿ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ನಾವುಗಳು ಈ ಜಿಲ್ಲೆಯಲ್ಲಿ ಮಾಡ್ಕೊಂಡ್ ಬರ್ತಾ ಇದ್ದಂತ ಕೃಷಿ. ಆ ಕೃಷಿ ನಾವು ಇಷ್ಟೊಂದು ಗಟ್ಟಿಯಾಗಿ ನಿಲ್ಲೋದಿಕ್ಕೆ ರೇಷ್ಮೆ ಕೃಷಿ ಬಹಳ ಪ್ರಮುಖವಾದ್ದು ಅಂತೇಳಿ ನಾವಿಲ್ಲಿ ಸ್ಮರಿಸಬೇಕಾಗ್ತದೆ. ಯಾಕಂದ್ರೆ ರೇಷ್ಮೆ ಮಾಡ್ತಿದ್ದಂತ ಕುಟುಂಬ ಯಾವುದೂ ಇಲ್ಲ. 40 ವರ್ಷಗಳ ಹಿಂದಿನಿಂದನೂ ಸಹ ನನ್ನ ಅನುಭವ, ನನಗೀಗ 48 ವಯಸ್ಸು, ಸುಮಾರು 1000 ಮೊಟ್ಟೆ ಹುಳನ ಇಲ್ಲಿ ಆನೂರಿನಲ್ಲಿ ಶಿಡ್ಲಘಟ್ಟ ಪಕ್ಕದಲ್ಲಿ ನಮ್ಮ ಮಾವ ಮೇಯಿಸ್ತಾ ಇದ್ರು. ಪ್ರತಿದಿನನೂ ಸಹ ನಮಗೆ ಒಂದು ಶಿಕ್ಷಣ ಮಾಡೋದ್ರ ಜೊತೆಗೆ ಅವರಿಗೆ ಸಹಕಾರ ಮಾಡೋಂಥದ್ದು, ಸಹಾಯ ಮಾಡೋಂಥದ್ದು. ಈಗ ನಾವೆಲ್ಲ ಎಕ್ಸರ್ಸೈಸ್ ಮಾಡಬೇಕು, ಏನು ನಮ್ಮ ದೇಹನ ಆರೋಗ್ಯವಾಗಿ ಇಟ್ಕೊಬೇಕಂದ್ರೆ. ಅವಾಗ ರೇಷ್ಮೆ ಕೃಷಿ ಯಾರ್ಯಾರು ಮಾಡ್ತಾ ಇದ್ರೋ, ಹುಳ ಮೇಯಿಸ್ತಾ ಇದ್ರೋ, ತಂತಾನಾಗೆ ಮನೇಲಿರೋಂಥವ್ರೆಲ್ಲರೂ ಸಹ ಯೋಗ ಮಾಡ್ತಾ ಇದ್ರು. ದಿನ ಬೆಳಗ್ಗೆ ಎದ್ದು ಹುಳ ಬದಲಾಯಿಸೋದು, ಸೊಪ್ಪು ಹಾಕೋದು, ಸೊಪ್ಪು ಕಟ್ ಮಾಡೋದು. ರಜಾ ಬಂದ್ರೆ ನಾವು ಕ್ರಿಕೆಟ್ ಆಡಂಗಿರ್ಲಿಲ್ಲ, ಹೋಗಿ ಕೆಲಸ ಮಾಡ್ಬೇಕಿತ್ತು ತೋಟದಲ್ಲಿ, ನೀರ್ ಹಾಯಿಸೋಂಥದ್ದು ಇದು ಪದ್ಧತಿ. ಈ ರೀತಿಯಾದಂತ ಒಂದು ಶಿಸ್ತಿನ ಸಂಪ್ರದಾಯನ ಪ್ರತಿ ಕುಟುಂಬದಲ್ಲೂ ಸಹ, ಪ್ರತಿ ಮಕ್ಕಳಿಗೂ ಸಹ ಯಾವ್ದಾದ್ರೂ ಒಂದು ಕೃಷಿ ಕಲಿಸಿದೆ ಅಂದ್ರೆ ಅದು ರೇಷ್ಮೆ ಕೃಷಿ ಅಂತೇಳಿ ನಾವು ಹೆಮ್ಮೆ ಪಡ್ಬೇಕಾಗ್ತದೆ. ಅದರಲ್ಲೂ ಶಿಡ್ಲಘಟ್ಟ ತಾಲೂಕಿನ ಆ ಮಣ್ಣಿನ ಮಹಿಮೆನೆ ಹಂಗೆ. ಪ್ರತಿಯೊಬ್ರು ಸಹ ರೇಷ್ಮೆ ಕುಟ್ಟಿ ಅವಲಂಬಿತರು. ಎಲ್ಲರೂ ಸಹ ಇವತ್ತಿನ ದಿನದಲ್ಲಿ ಒಂದು ಸುಸ್ಥಿರ ಸ್ಥಿತಿಗೆ ಆರ್ಥಿಕವಾಗಿ ನಾವೆಲ್ಲರೂ ಸಹ ಚೆನ್ನಾಗಿ ಆಗಿದ್ದೀವಿ ಅಂತಂದ್ರೆ ಅದಕ್ಕೆ ರೇಷ್ಮೆ ವ್ಯವಸಾಯ ಬಹಳ ಪ್ರಮುಖವಾದಂತ ಕೃಷಿ ಅಂತೇಳಿ ನಾನು ಭಾವಿಸ್ತೀನಿ. ನಾನು ಸಹ ರೇಷ್ಮೆ ಕೃಷಿ ಪದವೀಧರನಾಗಿ ಒಂದು ಅಭ್ಯಾಸನ ಮಾಡಿ ಎಲ್ಲೋ ಒಂದು ಕಡೆ ನಮ್ಗೆ ಒಂದು ಸಂಪರ್ಕ ಇದ್ದಿದ್ರಿಂದ BSc ಸಿರಿಕಲ್ಚರ್ ಒಂದು ಸಬ್ಜೆಕ್ಟ್ ಇತ್ತು ನಮ್ಗೆ, ಕೆಮಿಸ್ಟ್ರಿ ಬಾಟ್ನಿ ಜೊತೆಗೆ. ಮತ್ತೆ MSc ಜ್ಞಾನಭಾರತಿ ಯೂನಿವರ್ಸಿಟಿಲಿ ಸಿರಿಕಲ್ಚರ್ನ ನಾವು ಮಾಡಿದ್ವಿ. ಅದೆಲ್ಲ ಒಂದ್ ಕಡೆ ಮತ್ತೆ ಶಿಡ್ಲಘಟ್ಟಕ್ಕೆ ನಮ್ಮನ್ನ ಕರ್ಕೊಂಡು ಬಂದು ಜನರ ಜೊತೆ ಬೆರೆಯುವಂಥದ್ದು, ರೈತಾಪಿ ಕುಟುಂಬಗಳ ಜೊತೆ ಒಡನಾಟ ಇಟ್ಕೊಂಡು ಭವಿಷ್ಯದಲ್ಲಿ ಒಂದು ಸುಸ್ಥಿರವಾದಂತ ಶಿಡ್ಲಘಟ್ಟನ ಕಟ್ಟುವಂಥದ್ದು ನಮ್ಮಗಳ ಜವಾಬ್ದಾರಿ ಆಗಿರ್ತದೆ. 40 ವರ್ಷದಿಂದ 1000 ಮೊಟ್ಟೆ ಮೇಯಿಸ್ತಾ ಇದ್ದಂತ ರೈತ ಇವತ್ತು ಎಲ್ಲ ಒಂದಷ್ಟು ಬೆರಳೆಣಿಕೆಯಷ್ಟು ರೈತರು ಈ ಕೃಷಿನ ಬಿಟ್ಟು ಬೇರೆ ತೋಟಗಾರಿಕೆ ಬೆಳೆಗಳು, ಇತರೆ ಬೆಳೆಗಳ ಕಡೆ ಅವಲಂಬಿತರಾಗಿದ್ದಾರೆ. ಆದ್ರೆ ನಾವು 30 ವರ್ಷ 94ರಲ್ಲಿ ನಾನು SSLC ಪಾಸ್ ಮಾಡಿ ಶಿಡ್ಲಘಟ್ಟ ಬಿಟ್ಟು ಬೆಂಗಳೂರು ಹೊರಟಾಗ ಆಗ 1000 ಮೊಟ್ಟೆ 800 ಮೊಟ್ಟೆ ಮೇಯಿಸ್ತಾ ಇದ್ದಂತ ರೈತರು ಇವತ್ತು 100, 150, 200 ಮೊಟ್ಟೆ ಮೇಯಿಸ್ತಾನೆ ಇದ್ದಾರೆ. ಆದ್ರೆ ಯಾರು ರೇಷ್ಮೆ ಬೆಳೆನ ಬಿಟ್ಟಿಲ್ಲ. ಅದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ರೇಷ್ಮೆ ಬೆಳೆ ಬಿಡಂತ ಪರಿಸ್ಥಿತಿನೂ ಸಹ ಯಾರಿಗೂ ನಿರ್ಮಾಣ ಆಗಿಲ್ಲ. ಅವತ್ತು ಆಳುವ ಸಂಖ್ಯೆ ಹೆಚ್ಚಾಗಿ ಸಿಗ್ತಾ ಇತ್ತು. ಹೆಚ್ಚಿನ ಜವಾಬ್ದಾರಿ ತಗೊಂಡು ಏನೋ ಇಳುವರಿ ಸಹ ಕಡಿಮೆ ಬರ್ತಾ ಇತ್ತು. 30 kg 40 kg ಬೆಳೀತಾ ಇದ್ದಂತ ದಿನಗಳು. ಇವತ್ತು 100 ಮೊಟ್ಟೆಗೆ 100 kg 125 kg ಬೆಳೆಯಂತ ಒಂದು ತಂತ್ರಜ್ಞಾನ ಮತ್ತೆ ಎಲ್ಲಾನು ಸಹ ರೈತರು ಸಹ ತಂತ್ರಜ್ಞಾನ ಅಳವಡಿಸಿಕೊಂಡು ಇವತ್ತು ವ್ಯವಸಾಯ ಮಾಡುವಂತದ್ದನ್ನ ಕಲಿತಿದ್ದಾರೆ. ಆ ನಿಟ್ಟಿನಲ್ಲಿ ರೇಷ್ಮೆ ಕೃಷಿ ಇದು ಜೀವಂತವಾಗಿ ಇರ್ತದೆ, ಇದು ಮುಂದುವರಿತದೆ. ಎಷ್ಟೇ ಟೆಕ್ನಾಲಜಿ, ಎಷ್ಟೇ ನಮಗೆ ವ್ಯಾಪಾರೀಕರಣ, ನಗರೀಕರಣ ಆದ್ರೂ ಸಹ ಆಸಕ್ತಿ ಇರಂತ ಕೃಷಿ ಬಗ್ಗೆ ಗಮನ ಇರಂತ ಕುಟುಂಬಗಳು ಈ ಒಂದು ಈಸಿಯಾಗಿ ಮಾಡಂತ ಕೃಷಿ ಯಾವ್ದಂದ್ರೆ ಅದು ರೇಷ್ಮೆ ಕೃಷಿನೇ. ಯಾಕಂದ್ರೆ ಮನೆ ಮಂದಿ ಇನ್ವಾಲ್ವ್ ಆಗ್ಬಿಟ್ರೆ ಅವ್ರ ಪಾಡಿಗೆ ಅವರು ರೇಷ್ಮೆನ ಮೇಯಿಸಿ ಗೂಡನ್ನ ಬೆಳೆದು ಮಾರುಕಟ್ಟೆಗೆ ತಗೊಂಡೋಗಿ ಹಣನ